ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ನಾರಾಯಣಸಾಗರ ಜಲಾಶಯದಿಂದ ನೀರನ್ನು ಹೊರಬಿಡಲಾಗಿದೆ. ಸಾಕಷ್ಟು ಪ್ರದೇಶಗಳಲ್ಲೂ ಈಗ ಪ್ರವಾಹ ಭೀತಿ ಎದುರಾಗಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಅಲ್ಲಿನ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಮಳೆ ಆಗುತ್ತಿರುವಂಥ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಯಲ್ಲಿ ಕೂಡ ಇವತ್ತು 1 ಲಕ್ಷಕ್ಕೂ ಅಧಿಕ ನೀರು ಕೂಡ ಬಿಟ್ಟಿರುವಂಥದ್ದು. ಬಸವಸಾಗರ ಜಲಾಶಯದಿಂದ ಕೂಡ ಸಾಕಷ್ಟು ನೀರು ಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ನದಿ ಪಾತ್ರದಲ್ಲಿರುವಂಥ ದೇವಸ್ಥಾನಗಳು ಕೂಡ ಮುಳುಗಡೆ ಆಗಿರುವಂಥದ್ದು. ಇವಾಗ ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಹೂವಿನ ಹಡಗಲಿ ಪಕ್ಕದಲ್ಲಿ ಇರುವಂಥ ಏನು ಗುಡ್ಡೆಗೂಳಿ ಬಸವೇಶ್ವರ ದೇವಸ್ಥಾನ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಜಲಾವೃತವಾಗಿರುವಂಥದ್ದು. ಯಾಕೆಂತಂದರೆ ಇಲ್ಲಿ ಸಂಪೂರ್ಣವಾಗಿ 1.5 ಲಕ್ಷಕ್ಕೂ ಅಧಿಕ ನೀರು ಬಿಟ್ಟಂಥ ಹಿನ್ನೆಲೆ ಏನು ಹೂವಿನಡಗಲಿ ಬ್ರಿಡ್ಜ್ ಪಕ್ಕದಲ್ಲೇ ಇರುವಂಥ ನದಿ ಪಾತ್ರದಲ್ಲಿರುವಂಥ ಈ ದೇವಸ್ಥಾನ ಆಗಿರುವಂಥದ್ದು. ಏನು ದೇವಸ್ಥಾನದಲ್ಲಿ ನೋಡಬೇಕಾದ್ರೆ ಸಂಪೂರ್ಣವಾಗಿ ಮೇಲೆ ಇರುವಂಥ ಕೊನೆಯ ಗೋಪುರ ಮಾತ್ರ ಕೂಡ ಇಲ್ಲಿ ಕಾಣ್ತಾ ಇರುವಂಥದ್ದು. ಅದು ಕೂಡ ಇನ್ನೂ ಒಂದು 50,000 ಕ್ಯೂಸೆಸ್ ನೀರು ಜಾಸ್ತಿ ಬಿಟ್ಟರೆ ಮಾತ್ರ ಸಂಪೂರ್ಣವಾಗಿ ಆ ಗೋಪುರ ಕೂಡ ಅಲ್ಲಿ ಮತ್ತೆ ದೇವಸ್ಥಾನ ಇಲ್ಲ ಅಂತ ಕೂಡ ಕಾಣ್ಬೋದು. ಯಾಕಂತಂದರೆ ಅಲ್ಲಿ ಏನು ಧ್ವಜ ಮತ್ತು ಆ ಗೋಪುರ ಇರುವಂಥ ಹಿನ್ನೆಲೆಯಲ್ಲಿ ದೇವಸ್ಥಾನ ಇದೆ ಅನ್ನುವಂಥದ್ದು ಒಂದು ಚಿತ್ರಣ ಕೂಡ ಕಾಣ್ತಾ ಇರುವಂಥದ್ದು. ಯಾಕಂತಂದರೆ ಇಲ್ಲಿ ಸಂಪೂರ್ಣವಾಗಿ ಕೃಷ್ಣಾ ನದಿಯಲ್ಲಿ ನೀರು ಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ಇದು ಸಾಕಷ್ಟು ಇದಾಗ್ತಾ ಇರುವಂಥದ್ದು. ಯಾಕಂತಂದರೆ ಈ ದೇವಸ್ಥಾನಕ್ಕೆ ನದಿ ಪಾತ್ರದಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಇದು ಗಡಿಭಾಗ ಜಿಲ್ಲೆ ಆಗಿರುವಂಥ ಹಿನ್ನೆಲೆಯೂ ಕೂಡ ಯಾದಗಿರಿ ಮತ್ತು ಗುಲ್ಬರ್ಗ ರಾಯಚೂರಿನಲ್ಲಿ ಕೂಡ ಈ ಭಕ್ತರು ಕೂಡ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ದೇನೆ. ಇಲ್ಲಿರುವಂಥ ಸ್ಥಳೀಯರು ಮಾಹಿತಿ ನೀಡ್ತಾ ಇರುವಂಥದ್ದು. ಇಲ್ಲಿ ಏನು ದೇವಸ್ಥಾನ ಒಂದು ನದಿ ಪಾತ್ರದಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಇಲ್ಲಿಗೆ ಬರ್ತಾ ಇದ್ರು. ಸಾಕಷ್ಟು ಭಕ್ತರು ಇದ್ದಾರೆ ಅಂತಲೇ ಕೂಡ ಹೇಳ್ತಾ ಇದ್ರು. ಇಲ್ಲಿಯೂ ಕೂಡ ಈ ಗ್ರಾಮಸ್ಥರು ಮತ್ತು ಇಲ್ಲಿ ದೇವಸ್ಥಾನದ ಭಕ್ತರು ಕೂಡ ಅವ್ರನ್ನೂ ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಇಲ್ಲಿ ದೇವಸ್ಥಾನ ಎಷ್ಟು ವರ್ಷದ ಸರ್? ಇವತ್ತು ಏನಾಗಿದೆ ಸರ್? ಭಾಳ ಐತಿಹಾಸಿಕ ಪುರಾತನದ ದೇವಾಲಯ ಇದು. ಏನಾಗಿದೆ ಇವತ್ತು ಪೂರ ಟೋಟಲಾಗಿ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ರೀ. ಮುಳುಗಡೆ ನೆರೆ ಹಾವಳಿ ಎಲ್ಲ ಕಂಪ್ಲೀಟ್ ಆದ್ಮೇಲೆ ದೇವಸ್ಥಾನ ನೋಡೋಕೆ ಹೋದ್ರೆ ಪೂರ ಶಿಥಿಲಾವಸ್ಥೆ ಆಗಿರ್ತಾರೆ. ಪೂರ ತೇವಾಂಶ ತೊಗೊಂಡ್ಬಿಟ್ಟಿರ್ತಾರೆ. ಗುಡಿ ಭಾಳ ಅಳಿವಿನಂಚಿಗೆ ಬರೋಕತ್ತಿದ್ರು ದೇವಸ್ಥಾನ. ಅಲ್ಲ ಸರ್, ಇವಾಗ ಎಷ್ಟು ನೀರು ಬಿಟ್ಟಿದ್ರು ಏನು ಜನರಿಗೆ ಏನಾದರೂ ಮೆಸೇಜ್ ಕೊಡುವಂಥ? ಯಾಕಂತಂದರೆ ಬೇರೆ ಬೇರೆ ಜಿಲ್ಲೆಯಿಂದ ಕೂಡ ದೇವಸ್ಥಾನಕ್ಕೆ ಬರುವಂಥ ಭಕ್ತರು ಸಾಕಷ್ಟು ಜನ ಇರ್ತಾರೆ. ಅದರಿಂದ ಜಿಲ್ಲಾಡಳಿತ ಏನು ಮಾಡಿದೆ ಅಂತ? ಭಕ್ತರಿಗೇನು ಮಾಹಿತಿ ಕೊಟ್ಟಿಲ್ಲ ರೀ. ರೈತರಿಗೆ ಅಷ್ಟೇ CW ಆಫೀಸ್ ಕಡೆಯಿಂದ ಮಾಹಿತಿ ಕೊಡ್ತಾರೆ ರೀ. ಅವ್ರಲಿಂದ ನೀರು ಇಷ್ಟು ಬರುತ್ತೆ ಇಷ್ಟಿಲ್ಲ ಅಂತ ಅವ್ರಿಗೆ ಮಾಹಿತಿ ಗೊತ್ತಾಗ್ತದೆ ರೀ. ಆದ್ರೆ ಭಕ್ತರಿಗೆ ಆ ಥರ ಯಾವುದೇನು ಮಾಹಿತಿ ಕೊಟ್ಟಿಲ್ಲ ರೀ. ಇವಾಗ ಇನ್ನೊಂದು ಸರ್, ಯಾಕಂತಂದರೆ ಸಾಕಷ್ಟು ರೈತರು ಕೂಡ ಒಂದು ಮೋಟ್ರ್ ಪಂಪ್ ಸೆಟ್ಗಳನ್ನು ಇಟ್ಟಿರುವಂಥದ್ದು ನದಿ ಪಾತ್ರದಲ್ಲಿ, ಮತ್ತು ನದಿ ಪಾತ್ರದಲ್ಲಿ ರೈತರಿಗೆ ಇರ್ತವೆ. ಯಾಕಂದರೆ ಇನ್ನೊಂದು ದೇವದುರ್ಗ ಭಾಗದಲ್ಲಿ ಮೊಸಳೆಗಳು ಜಾಸ್ತಿ ಇರುವಂಥದ್ದು ಕಾಣ್ತಾ ಇದೆ. ಇದ್ರ ಬಗ್ಗೆ ಜಿಲ್ಲಾಡಳಿತ ಏನಾದರೂ ಎಚ್ಚರಿಕೆ ಕೊಟ್ಟಿದ್ದೇನಾ ಏನಂತ? ಜಿಲ್ಲಾಡಳಿತನಕ್ಕಿಂತ ಇಲ್ಲಿ CW ಆಫೀಸ್ ಇದೆ ಸರ್. ಅವರು ನಮಗೆ ಮೊದಲೇ ಇನ್ಫಾರ್ಮ್ ಮಾಡ್ತಾರೆ. ಆ ಕಾರಣದಿಂದ ನಾವು ಮೋಟ್ರ್ ಮೊದಲೇ ಮೇಲ್ಗಡೆ ಎತ್ಕೊತಿದ್ದೀವಿ ಸರ್. ಇಷ್ಟು ಹೇಳ್ತೀವಿ ರೈತರಿಗೂ ಒಂದು ಮೆಸೇಜ್ ಕೊಟ್ಟರೆ, ಇಲ್ಲಾಂತಂದರೆ ಪ್ರಾಣಿಗಳು ಕೂಡ ಸಾಕಷ್ಟು ಎಮ್ಮೆಗಳಾಗಲಿ ಆಕಳುಗಳಾಗಲಿ ಮುಂಜಾಗ್ರತೆ ಆದಷ್ಟು ಮುಂಜಾಗ್ರತೆ ಕೊಂಡ್ಕೊಂಡಿವಿ ರೀ ನಾವು. ಬಟ್ ಅಲ್ಲಿಂದ ಅನಿವಾರ್ಯ ಆಗ್ತಿರ್ತಾವೆ ರೀ. ರೈತರಂತ ಏನು ಬಂದರೂ ರಾತ್ರಿ ನೈಟು ನೀರು ಜಾಸ್ತಿ ಮಾಡಿದ್ರೆ ಅಂದರೆ ನಮ್ಮ ಮೋಟ್ರೆಲ್ಲ ಮೇಲ್ಗಡೆ ಎಳ್ಕೊಳಕ್ಕೆ ತೊಂದರೆ ಆಗುತ್ತೆ ರೀ. ಇಷ್ಟು ಅಲ್ಲ, ಇವತ್ತು ಯಾಕಂತಂದರೆ ಮಹಾರಾಷ್ಟ್ರದಲ್ಲಿ ಇನ್ನೂ ಕೂಡ ಮಳೆ ಮುಂದುವರೆದಿದೆ. ಮುಂದಿನ ದಿನಗಳಲ್ಲಿ 1 ಲಕ್ಷ ಜಾಸ್ತಿ ಬಿಟ್ಟರೆ ಈ ಹೊಲಗಳು ಕೂಡ ಮುಳುಗಡೆ ಆಗುವಂಥ ಸಾಧ್ಯತೆಗಳು ಇರುತ್ತೆ. ತುಂಬ ಹಾನಿ ಆಗುತ್ತೆ ಸರ್ ನೀರು ಬಂದರೆ. ಇಲ್ಲಿ ಈಗ ಆಲ್ಮೋಸ್ಟ್ ಅಲ್ಲಿ ಇದೇ ಡೇಂಜರ್ ಏರಿಯಾ ಆಗೈತ್ರಿ. ಈಗ ಇನ್ನೂ ನೀರು ಬಂದರೆ ಇನ್ನೂ ಭಾಳ ಲಾಸ್ ಆಗುತ್ತೆ ರೀ. ಇಲ್ಲಿ ರೈತರ ಗದ್ದೆಗೆ ಇದ್ದೆಲ್ಲ ಮೋಟ್ರುಗಳು ಪಂಪ್ಸ್ಗಳು ಎಲ್ಲ ಮುಳುಗೋಗ್ತವೆ. ರೈತರಿಗೆ ತುಂಬ ತೊಂದರೆ ಆಗುತ್ತೆ ಸರ್. ಇದಿಷ್ಟು ಇಲ್ಲಿರುವಂಥ ಗ್ರಾಮಸ್ಥರ ಮಾತಾಗಿರುವಂಥದ್ದು. ಏನಂತಂದರೆ ಮುಂದಿನ ದಿನಗಳಲ್ಲಿ ಏನಾದರೂ ನೀರಿನ ಪ್ರಮಾಣ ಹೆಚ್ಚಾದರೆ ಹೊಲಗಳು ಇರುವಂಥ ಎಲ್ಲ ಕೂಡ ಜಲವೃತ ಆಗ್ತಾ ಇರುವಂಥದ್ದು, ನಾವು ಸಾಕಷ್ಟು ಲಾಸ್ ಕೂಡ ಆಗ್ತಾ ಇರುವಂಥದ್ದು ಕೂಡ ಕಂಡುಬರುತ್ತೆ. ಇದರಿಂದ ಆದರೆ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುತ್ತಾ ಅಂತ ಹೇಳಿದ್ದೆ ಇಲ್ಲಿ ರೈತರು ಕೇಳ್ತಾ ಇರುವಂಥದ್ದು. ಅನಿಲ್ ಕುಮಾರ್, ಜಿ ಕನ್ನಡ ನ್ಯೂಸ್, ರಾಯಚೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.